ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ. ವೀಕ್ಷಕರಿಗೆ ಇವತ್ತು ನಾವು ನೋಡ್ತಿರೋವಂಥದ್ದು ಕೆಲವರು ತೊಂದರೆಗಳು ಮಾಡಿರೋ ಯಂತ್ರ ಮಂತ್ರ ತಂತ್ರಗಳಿಂದ ತೊಂದರೆ ಕೊಟ್ಟಿರೋ ಅಂಥದ್ದನ್ನ ಅವರು ಮಾಡಿ ನಿಮಗೆ ಏನು ಯಾವುದೇ ಇರ್ಬೋದು, ಯಾವುದೇ ಮಂತ್ರದಿಂದ ಮಾಡಿರ್ತಾರೋ, ಯಂತ್ರದಿಂದ ಮಾಡಿರ್ತಾರೋ, ತಾಯ್ತದಿಂದ ಮಾಡಿರ್ತಾರೋ, ಅಥವಾ ಮೂರು ದಾರಿ ಕುಡಿರೋ ಜಾಗದಲ್ಲಿ ಮಾಡಿರ್ತಾರೋ, ಅಥವಾ ನಿಮ್ಮ ಮನೆ ಬಾಗಿಲಲ್ಲಿ ತಂದು ಏನಾದರೂ ವ್ಯವಸ್ಥೆ ಹಾಕಿರ್ತಾರೋ, ಯಾವುದಾದ್ರು ಕೆಲವೊಂದು ಕೆಟ್ಟ ವಸ್ತುಗಳನ್ನ ಏನಾದರೂ ತಂದು ಹಾಕಿರ್ತಾರೋ, ಇಂಥದನ್ನೆಲ್ಲ ಅವ್ರು ಏನೇ ಮಾಡಿದ್ರು ಆ ಮಂತ್ರದಿಂದ, ಈ ಮಂತ್ರದಿಂದ ನೀವು ಅದನ್ನು ನಿಷ್ಕ್ರಿಯಗೊಳಿಸ್ಕೋಬೋದು. ಅಂದರೆ ಅದನ್ನು ಭಸ್ಮ ಥರ ಮಾಡ್ಬೋದು, ಕೆಲಸಕ್ಕೆ ಬರೆದಿರೋ ಥರ. ಆ ಒಂದು ಅವ್ರು ಮಾಡಿರೋ ಅಂಥದ್ದು ನಿಮಗೆ ಏನು ಒಂದು ತೊಂದರೆ ಕೊಡಬೇಕು ಅಂತ ಮಾಡಿರ್ತಾರಲ್ವ, ಅದನ್ನು ನಿಷ್ಕ್ರಿಯಗೊಳಿಸ್ಬೋದು. ಇದಕ್ಕೆ ಯಾವ ಥರ ಏನು ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನಮ್ಮ ಒಂದಿಬ್ಬರು ವೀಕ್ಷಕರು ಭಾಳ ಬೇಜಾರು ಮಾಡ್ಕೊಂಡಿದ್ದಾರೆ. ಒಬ್ಬರು ಹೇಳಿದ್ದಾರೆ, ಮಂತ್ರ ಕೊಡ್ತೀನಿ ಅಂತ ಕೊನೆಗೆ ನಿಮ್ಮ ಮಾತಿನ ಅರ್ಥ ಏನು, ಎಲ್ಲ ಗಂಡಸರು ಕೆಟ್ಟವರ ಅಂತ. ಅಲ್ಲಿ ಗಂಡಸ್ರ ವಿಷಯನೇ ಬರಲಿಲ್ಲ ವೀಕ್ಷಕರೇ. ಇಲ್ಲಿ ಯಾಕೆ ಅಂದರೆ, ನೀವು ಸಾಕಷ್ಟು ನೋಡ್ತಾ ಇರ್ತೀರಲ್ವ ಮೀಡಿಯಾದಲ್ಲಿ ಏನು ಬರ್ತಿದೆ, ಹೆಣ್ಮಕ್ಳು ಏನು ಮಾಡ್ತಾವ್ರೆ, ಅದು ಮದುವೆ ಆಗಿರೋರು ಏನು ಮಾಡ್ತಾವ್ರೆ, ಮದುವೆ ಆಗದಿರೋರು ಏನು ಮಾಡ್ತಾವ್ರೆ, ಅದು ನಾನು ಹೇಳೋ ಹಾಗೆ ಇಲ್ಲ, ನೀವೇ ನೋಡ್ತಾ ಇದ್ದೀರಾ. ಅದ್ರ ಬಗ್ಗೆ ಇಲ್ಲ ಯಾವುದು ಉಲ್ಲೇಖ ಮಾಡಲೇ ಇಲ್ಲ. ನಾನಂದರೆ ಕೆಲವೊಂದು ಸಂಸಾರಿಗಳು ಹಿಂಗೆ ಆಗಬಾರ್ದು, ಈಗ ನಡೀತಿದೆಯೋ ಏನು ನೀವು ನೋಡ್ತಾ ಇದ್ದೀರಲ್ವ ಮೀಡಿಯಾದಲ್ಲಿ, ಎಂತೆಂಥವ್ರು ಯಾವ್ಯಾವ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಆ ರೀತಿ ಆಗೋದು ಬೇಡ, ಸಂಸಾರಗಳು ಒಡೆಯೋದು ಬೇಡ ಅನ್ನೋ ಉದ್ದೇಶಕ್ಕೆ ಆ ರೀತಿಲಿ ಹೇಳ್ತಿದ್ದೀನಿ ಹೊರತು ಇಲ್ಲಿ ಯಾವುದೇ ರೀತಿ ಪುರುಷರಾಗಲಿ ಸ್ತ್ರೀಯರಾಗಲಿ ಇಂಥವ್ರೆ ಹಿಂಗೆ ಅಂತ ನಾನು ಹೇಳ್ತಾ ಇಲ್ಲ. ನೀವು ಯಾಕೆ ತಪ್ಪು ತಿಳ್ಕೊಂಡಿದ್ದೀರೋ ಅದು ನನಗೆ ಅರ್ಥ ಆಗಿಲ್ಲ. ಇಲ್ಲಿ ಯಾವುದೇ ರೀತಿ ಗಂಡಸರೆಲ್ಲ ಕೆಟ್ಟವರು ಅಂತ ಹೇಳ್ತಿಲ್ಲ, ಅದರಲ್ಲಿ ಪುಣ್ಯಾತ್ಮರು ಅಂಥವ್ರು ಕೂಡ ಇದ್ದಾರೆ. ಎಲ್ಲರ ಬಗ್ಗೆನೂ ಒಂದೇ ನಾವು ಹೇಳಲಿಕ್ಕಾಗಲ್ಲ. ಇಲ್ಲಿ ಆ ರೀತಿ ಆಗ್ತಾಯಿದೆ ನೋಡಿ. ನಿನ್ನೆ ನಾನು ಮಾಡಿದಾದ್ಮೇಲೆ ಒಬ್ಬ ತಂದೆ ಅಂದರೆ ಹೆಣ್ಮಗಳನ್ನ ಮದುವೆ ಮಾಡಿಕೊಟ್ಟಂಥ ತಂದೆ ಇಲ್ಲ, ಅವರು ಮೊದಲೇ ಹೇಳಿದ್ರು ನನಗೆ, ನಮ್ಮ ಬಗ್ಗೆ ಯಾವುದೇ ರೀತಿ ನೀವು ವಿಡಿಯೋದಲ್ಲಿ ಹೇಳ್ಬೇಡಿ ಅಂತ. ನಾನು ಅವ್ರದ್ದು ಯಾವುದೇ ರೀತಿಯಲ್ಲಿ ಹೇಳ್ತಾ ಇಲ್ಲ. ಆದರೆ ಅವರೊಬ್ಬಳೇ ಮಗಳನ್ನ ಅವರು ಅಷ್ಟು ಚೆನ್ನಾಗಿ ಸಾಕಿ ಬೆಳೆಸಿ ದೊಡ್ಡ ಒಂದು ಡಿಗ್ರಿಗಳನ್ನ ಕೊಡಿಸಿ ಇವತ್ತು ಆ ಮಗಳು ಯಾವ ರೀತಿ ಇದ್ದಾಳೆ ಅಂತ ಬೇರೆಯವ್ರಿಗೆ ಅದನ್ನು ಹೇಳಿದಾಗ ಎಲ್ಲರ ಕಣ್ಣಲ್ಲಿ ನೀರು ಬರುತ್ತೆ. ಇಂಥವು ಸಾಕಷ್ಟು ನಡೀತಾ ಇದ್ದಾವೆ. ಅಂಥವು ನಡೆಯೋದು ಬೇಡ, ಇದರಿಂದ ತೊಂದರೆ ಆಗೋದು ಬೇಡ. ಅವರು ನೆನೆ ಅದೇ ಹೇಳಿದ್ರಮ್ಮ, ಭಾಳ ಉಪಕಾರ ಮಾಡ್ತಾ ಇದ್ದೀರಾ, ಯಾರೇನಾದರೂ ಬೇಜಾರು ಮಾಡಿಕೊಂಡು ಕೊಡಕ್ಕೆ ಹೋಗಬೇಡಿ ನೀವು. ಈ ರೀತಿ ನೋಡಿ ಸಂಸಾರಗಳು ಬೀದಿಗೆ ಬಂದುಬಿಡ್ತಿದ್ದಾವೆ. ನಾವು ವಯಸ್ಸಾದಂಥ ಸಮಯದಲ್ಲಿ ಈ ರೀತಿ ಕೊರಗಿ ಸಾಯೋ ಪರಿಸ್ಥಿತಿ ನಮ್ಮ ತಂದೆ ತಾಯಿಗಳಿಗೆ ಬಂದುಬಿಟ್ಟಿದೆ. ಮಕ್ಕಳನ್ನೆತ್ತು ನಾವು ನೆಮ್ಮದಿಗಿಲ್ಲ ಅಂತ ಇದೆಲ್ಲ ಕೇಳಿದಾಗ ನಿಮಗೂ ಕೂಡ ಅನಿಸುತ್ತೆ. ಯಾಕೆ ನಮ್ಮ ಮನುಷ್ಯತ್ವ ಇದ್ದು ನಮಗೆ ಒಂದು ನಿಮಗೂ ಅಕ್ಕ ತಂಗಿರು ಇರ್ತಾರೆ, ಅವ್ರಿಗೂ ಜೀವನದಲ್ಲಿ ತೊಂದರೆಗಳಾದಾಗ ನೀವಿಗೂ ಕೂಡ ಇದೇ ಮಾತು ಬರುತ್ತೆ ಮಾಮೂಲಿಯಾಗಿ. ಎಂಥವ್ರಿಗೂ ಒಂದು ಅಕ್ಕ ತಂಗಿ ಜೊತೇಲಿ ಇದ್ದವ್ರಂಥವ್ರಿಗೆ ಆ ಒಂದು ಸಂಕಟ ಏನು ಅಂತ ಅರ್ಥ ಆಗುತ್ತೆ. ಅದು ನಿಮಗೂ ಕೂಡ ಅರ್ಥ ಆಗಿರುತ್ತೆ. ಅದಕ್ಕಾಗೆ ನಾನು ಅಲ್ಲಿ ಈ ರೀತಿಯಾಗಿ ನಿಮಗೆ ಪುರುಷರೆಲ್ಲ ಕೆಟ್ಟವರು ಅಂತ ಯಾರೂ ಹೇಳೋಕ್ಕೆ ಆಗಲ್ಲ. ರಾಮನಂಥವರು ಇದ್ದಾರೆ, ರಾವಣನಂಥವರು ಇದ್ದಾರೆ, ಕೀಚಕನಂಥವರು ಇದ್ದಾರೆ, ಧರ್ಮರಾಯನಂಥವರು ಇದ್ದಾರೆ ಅಲ್ವಾ. ಯಾಕೆ ಬೇಜಾರು ಮಾಡ್ಕೊಳ್ತಾ ಇದ್ದೀರಾ? ಇದು ಯಾವುದೇ ಉದ್ದೇಶಪೂರ್ವಕವಾಗಿ ಯಾರಿಗೂ ಇಲ್ಲಿ ಮನಸ್ಸು ನೋವು ಮಾಡೋಕ್ಕೆ ಅಂತ ಹೇಳಿಲ್ಲ. ಅದು ನೀವು ಯಾವುದೋ ರೀತಿಲಿ ತಿಳ್ಕೊಂಡಿದ್ರು ನನಗೆ ಗೊತ್ತಿಲ್ಲ. ಇನ್ನೊಬ್ಬರು ಈಸಿ ಮಂತ್ರ ಹೇಳಿ ಅಂತೀರಾ, ಇನ್ನೂ ಇದಕ್ಕಿಂತ ಚಿಕ್ಕ ಮಂತ್ರ ಕಾಯ್ತಾ ಇರಿ, ಖಂಡಿತ ಅದೇನೋ ಸಿಕ್ಕರೆ ಕೊಡ್ತೀನಿ. ಇನ್ನೊಬ್ಬರು ತಟ್ಟೆಯಲ್ಲಿ ಊಟ ಹಾಕ್ಬಿಟ್ಟು ಸಾಂಬಾರಿಲ್ಲ ಅಂದರೆ ಹೇಗಮ್ಮ ಅಂತ ಕೇಳಿದ್ದೀರಾ. ಅಟ್ಲೀಸ್ಟ್ ನಿಮ್ಗೆ ಅನ್ನ ಆದರೂ ಇದೆ, ಅವ್ರಿಗೆ ಅನ್ನನೂ ಇಲ್ದಿರೋರ್ಗೆ ಏನು ಮಾಡಬೇಕು ಹೇಳಿ. ಅಟ್ಲೀಸ್ಟ್ ಅನ್ನ ಇದೆ, ನೀವು ಕಷ್ಟಪಟ್ಟರೆ ಸಾಂಬಾರು ಸಿಕ್ಕುತ್ತೆ. ಹೊಟ್ಟೆ ಹಸ್ದವ್ರಿಗೆ ಅನ್ನ ಇರುತ್ತೆ, ಸಾಂಬಾರನ್ನ ಪಡ್ಕೋಬೇಕು ಅಂದರೆ ಖಂಡಿತ ಸಿಗುತ್ತೆ. ಆದರೆ ಈ ಅನ್ನಕ್ಕೆ ದಾರಿನೇ ಇಲ್ದಂಗೆ ಬೀದಿಗೆ ಬಂದುಬಿಟ್ರೆ ಏನು ಮಾಡ್ತೀರಾ ಅಲ್ವಾ. ಹಾಗಾಗಿನೇ ಸ್ವಲ್ಪ ಬೇಜಾರಾಗಿದೆ ನಿಮಗೆ. ಆದರೆ ಏನು ಮಾಡೋದು, ಕೆಲವೊಂದು ಸಮಯಗಳಲ್ಲಿ ನಮಗೆ ಕಟ್ಟಾಕ್ದಂಗೆ ಆಗ್ಬಿಡುತ್ತೆ. ಅದಕ್ಕಾಗಿ ಕೆಲವೊಂದು ಇಂಥವ್ರನ್ನ ನಾನು ಕೊಡಲ್ಲ. ಇವೆಲ್ಲ ಭಾಳ ಅದ್ಭುತವಾದಂಥವು, ಆಗಿನ ಕಾಲ ಪ್ರಾಚೀನದವು, ಇವೆಲ್ಲ ಕೊಡಲಿಕ್ಕೆ ಇಷ್ಟ ಆಗಲ್ಲ ಇವನ್ನ. ಆದರೆ ಕೆಲವೊಂದು ಉದ್ದೇಶ ತಿಳ್ಕೊಳ್ಳಿ, ಇಂಥ ವಸ್ತುಲಿ ಇಂಥದ್ದು ಮಾಡ್ಬೋದಾ
ಆ ವಸ್ತುನ ಒಂದು ಸಂರಕ್ಷಣೆ ಮಾಡಿಡಲಿ ಅನ್ನೋದು ಒಂದು ಇಲ್ಲಿ ಮುಖ್ಯವಾಗಿರುತ್ತೆ ಹೊರತು ಅದನ್ನು ನೀವು ಮಾಡಿಕೊಂಡು ನೀವು ಒಂದು ಮಾಡಿ ಅನ್ನೋ ಉದ್ದೇಶ ಇಲ್ಲಿ ಕೊಟ್ಟಿಲ್ಲ. ಇಂಥ ಒಂದು ವಸ್ತುಗಳು ಇದರಿಂದ ಇನ್ನೂ ಸಾಕಷ್ಟಿದೆ, ಬರೀ ಇದು ಒಂದೇ ಅಲ್ಲ, ಇನ್ನೂ ಸಾಕಷ್ಟು ಇದ್ದಾವೆ. ಹಾಗಾಗಿ ಇಂಥ ವಸ್ತುಗಳ ಸಂರಕ್ಷಣೆ ಮಾಡಿ ಇದ್ರ ಬೆಲೆ ನಿಮ್ಗೆ ಅರಿವಾಗಲಿ ಅನ್ನೋ ಉದ್ದೇಶಕ್ಕೆ ನಾನು ಇದನ್ನು ಆ ವಿಡಿಯೋ ಮಾಡಿದ್ದೀನಿ ಹೊರತು ಬೇರೆ ಯಾವುದೇ ದುರುದ್ದೇಶ ಇಲ್ಲ. ಅಥವಾ ನಿಮಗೆ ನಾನು ಕೊಡಬಾರ್ದು, ಅನ್ನ ಹಾಕಿ ಸಾಂಬಾರು ಹಾಕಬಾರ್ದು ಅಂತನೂ ಅಲ್ಲ ಸಾಂಬಾರು ಕೊಟ್ಟು ಅನ್ನ ಹಾಕಬಾರ್ದು ಅಂತನೂ ಅಲ್ಲ. ಮತ್ತು ಇಲ್ಲಿ ಪುರುಷರೆಲ್ಲ ಕೆಟ್ಟವರು ಅನ್ನೋ ಉದ್ದೇಶವೂ ಇಲ್ಲ. ನನಗೆ ಮೊದಲೇ ಹೇಳ್ದಂಗೆ ಒಳ್ಳೆಯವರು ಇದ್ದಾರೆ, ಕೆಟ್ಟವರು. ನೀವು ನೋಡ್ತಾ ಇದ್ದೀರ, ಸಾಕಷ್ಟು ಮೀಡಿಯಾಗಳಲ್ಲಿ ನೋಡ್ತಾ ಇದ್ದೀರಲ್ಲ, ಹೆಣ್ಣು ಮಕ್ಕಳು ಮದುವೆ ಆಗಿರೋರು, ಮದುವೆ ಆಗಿರೋರು, ಗಂಡು ಮಕ್ಕಳು ಕೂಡ ಮದುವೆ ಆಗಿರೋರು, ಮಕ್ಕಳಿದ್ದವರು ಯಾವ್ಯಾವ ರೀತಿ ನಡೀತಿದೆ. ನಾನೇನು ಹೊಸ್ದಾಗಿ ಹೇಳಬೇಕಾಗಿಲ್ಲ ನಿಮಗೆ. ಬನ್ನಿ, ಹೀಗೆ ನಿಮಗೆ ಅದರ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಇಲ್ಲಿ ಯಾರದೇ ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ತಾ ಬನ್ನಿ. ಈಗ ನೋಡಿ, ಈ ರೀತಿ ಕೆಲವೊಂದು ಮಂತ್ರತಂತ್ರಗಳು ನಡೆಸಿರ್ತಾರೆ. ಅದು ಯಾವ ಥರ ದುರುದ್ದೇಶ ನಡೆಸಿರ್ತಾರೋ, ಗಂಡ ಹೆಂಡತಿಗೆ ಮಾಡಿಸಿರ್ಬೋದು, ಮಕ್ಕಳು ಮರಿಗೆ ಮಾಡಿ ಕುಟುಂಬಕ್ಕೆ ಮಾಡಿಸಿರ್ಬೋದು, ಅಥವಾ ನೀವೊಂದು ಅಣ್ಣ ತಮ್ಮದಿರ ತಗಾದೆಗಳು, ಅಣ್ಣ ತಮ್ಮದಿರ ಒಂದು ಜಮೀನು ತಗಾದೆಗಳಿರುತ್ತೆ, ಅವರು ಅಥವಾ ಜಮೀನಿಗೆ ಬರಬಾರ್ದು ಅಂತನೋ ಅಥವಾ ಜಮೀನು ನಾವು ಕೊಡಬಾರ್ದು ಅಂತನೋ ಏನೋ ಒಂದು ರೀತಿಲಿ ಅವರು ಕೂಡ ನಡೆಸಿರ್ತಾರೆ. ಅವೆಲ್ಲ ನಡೆಸಾಗ ಏನಾಗುತ್ತೆ, ನಿಮಗೆ ಈ ಕೋರ್ಟು ಕಚೇರಿಗಳಿರ್ಬೋದು, ರಾಜಕೀಯ ವ್ಯಕ್ತಿಗಳ ಜೊತೆಲಿರ್ಬೋದು, ಸಾಕಷ್ಟು ತಿರುಗಿ ಬೇಸತ್ತು ಬರೀ ಹಣ ಮಾತ್ರ ಖರ್ಚಾಗ್ತಾ ಇರುತ್ತೆ. ಯಾಕೆಂದರೆ ಇವ್ರು ನಡೆಸಿರೋವಂಥ ಕೆಲವು ತಂತ್ರಗಳು ಇರ್ತವೆ. ಈ ತಂತ್ರಗಳಿಂದ ನಿಮಗೆ ಎಲ್ಲ ಕೆಲಸಗಳು ಯಾವ ಕೆಲಸನೂ ಆಗದೆ ಬರೀ ಹಲ್ಕೊಂಡು ಮೈ ನೋವು, ಅದೇ ಗಾಳಿಗುದ್ದು ಮೈ ನೋಯಿಸ್ಕೊತಾರಲ್ಲ, ಆ ರೀತಿ ಆಗ್ತಾ ಇರುತ್ತೆ. ಇಂಥದಕ್ಕೆಲ್ಲ ಈ ಒಂದು ಮಂತ್ರ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಈ ಮಂತ್ರದಿಂದನೇ ಅವರು ಮಾಡಿದಂಥ ಕೆಟ್ಟ ಕೆಲಸಗಳನ್ನ ನೀವು ದೂರ ಮಾಡ್ಕೋಬೋದು. ಇದಕ್ಕೆ ಮಾಡಬೇಕಾಗಿರೋಂಥ ಸಮಯ, ದಿನ ಯಾವತ್ತ ಅಂತ ನಾನು ಇವತ್ತು ತಿಳ್ಕೊಳ್ಳಿ. ಇದನ್ನು ಗುರುವಾರ ದಿವಸ ರಾತ್ರಿ ಸಮಯದಲ್ಲಿ ಈ ಜಪನ ಸಿದ್ಧಿ ಮಾಡ್ಕೋಬೇಕು. ಈ ಮಂತ್ರ ಸಿದ್ಧಿ ಆದಮೇಲೆ ಯಾವುದೇ ಅಕಸ್ಮಾತ್ ನಿಮಗೆ ಡೌಟ್ ಇದ್ದು ಇಂಥವರೇ ನಮಗೆ ಮಾಡಿದ್ದಾರೆ ಅನ್ನೋದಿದ್ದರೆ ಆ ಹೆಸರು ಇಟ್ಕೊಂಡು, ಹೆಸರು ಕೂಡ ತಗೊಂಡು ಆ ಮಂತ್ರವನ್ನು ನೀವು ನಿಷ್ಕ್ರಿಯಗೊಳಿಸ್ಕೋಬೋದು. ನಿಮಗೆ ಯಾವ ರೀತಿಯಾದರೂ ಅದನ್ನು ನಿಷ್ಕ್ರಿಯಗೊಳಿಸಿ ಅದನ್ನು ನಿಮ್ಮ ಅವ್ರು ಮಾಡಿದಂಥ ದುಷ್ಟ ಶಕ್ತಿಗಳಿಂದ ನಿವಾರಣೆ ಮಾಡ್ಕೋಬೋದು. ಇದೊಂದು ಏನಪ್ಪ ಅಂದರೆ ಒಂದು ಶಾಬರ ಮಂತ್ರ. ಇದು ಭಾಳ ಶಕ್ತಿವಂತವಾದಂಥ ಮಂತ್ರ. ಇದನ್ನು ಇನ್ನೂ ಇದಕ್ಕೆ ಕೂಡ, ಯಾಕೆಂದರೆ ಮಂತ್ರ ಇದು ದೊಡ್ಡದಾಗಿದೆ ಅಂತ ನಾನು ಚಿಕ್ಕದಾಗಿ ಕೊಟ್ಟಿದ್ದೀನಿ. ಇನ್ನೂ ದೊಡ್ಡ ಇದರಲ್ಲೇ ದೊಡ್ಡ ಮಂತ್ರ ಇದೆ. ಅಂದರೆ ಭಾಳ ದೊಡ್ಡದಿದ್ದಾಗ ಹೇಳ್ಕೊಳ್ಳೋಕೆ ಕಷ್ಟ ಆಗುತ್ತೆ. 2 ಲೈನ್ ಇದ್ದಾಗಲೇ ಅಯ್ಯೋ ಇನ್ನೂ ಚಿಕ್ಕದು ಕೊಡಿ ಅಂತೀರಾ, ಇನ್ನೂ ದೊಡ್ಡದು ಕೊಟ್ಟಾಗ ಕಷ್ಟ ಆಗುತ್ತೆ. ಅದಕ್ಕಾಗಿ ಇಲ್ಲಿ ಒಂದು ಚಿಕ್ಕದು, ಇದರಲ್ಲಿ ಒಂದು 7-8 ಇರ್ತವೆ. ಅದರಲ್ಲಿ ನಾನು ಅದರಲ್ಲಿ ತೀರಾ ಚಿಕ್ಕದಾಗಿರೋ ನಿಮಗೆ ಸುಲಭವಾಗಿ ಮಾಡ್ಕೊಳ್ಳೋ ಅಂಥದ್ದು, ನಿಮಗೊಂದು ಕಷ್ಟ ಆಗದಿರೋ ಅಂಥದ್ದು ನಾನಿಲ್ಲಿ ನಿಮಗೆ ಕೊಟ್ಟಿದ್ದೀನಿ. ಈ ಮಂತ್ರನ ನೀವು 108 ಹೇಳ್ಬೋದು, ಅದಕ್ಕೆ ಹೆಚ್ಚಿಗೆ ಕೂಡ ಹೇಳ್ಕೊಬೋದು. ಯಾಕೆಂದರೆ ಮುಂದಿನ ಒಂದು ಇದರಲ್ಲಿ ಎಲ್ಲ ಒಳ್ಳೆಯ ದಿನಗಳು ಬರ್ತಾ ಇದ್ದಾವೆ, ಅಂಥ ದಿನದಲ್ಲಿ ಕೂಡ ಮಾಡ್ಕೋಬೋದು. ಮತ್ತು ಇನ್ನೂ ಒಂದು ಕೆಲವ್ರು ಕೇಳ್ತಿದ್ರಿ, ಈ ಒಂದು ದೀಕ್ಷೆ, ಈ ದೀಕ್ಷೆನ ಯಾವ ದಿನ ತೊಗೋಬೇಕು, ಯಾವತ್ತು ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು. ಈ ನೋಡಿ, ಶಿವರಾತ್ರಿಯಿಂದ ನವರಾತ್ರಿವರೆಗೂ ತೊಗೋಬೋದು. ಅಂದರೆ ಮಧ್ಯದಲ್ಲಿ ಬರೋ ಅಂಥ ಆಷಾಢ ಮಾಸ, ಜ್ಯೇಷ್ಠ ಮಾಸಗಳನ್ನ ಬಿಟ್ಟು ಆಷಾಢ ಮಾಸ, ಜ್ಯೇಷ್ಠ ಮಾಸ ಅಂತ ಏನು ಬರುತ್ತೆ ಅದನ್ನು ಬಿಟ್ಟು ಮಧ್ಯದಲ್ಲಿ, ಯಾಕೆ ಅಂದರೆ ಅವಾಗ ಸುಷ್ಮಾ ನಾಡಿ ಓಪನ್ ಆಗಿರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಶಂಕರಾತ್ರಿ, ಶಿವರಾತ್ರಿ, ನವರಾತ್ರಿ, ಯುಗಾದಿ, ಈ ರೀತಿ ದೀಪಾವಳಿ, ಈ ರೀತಿಲೆಲ್ಲ ಒಂದು ಒಳ್ಳೆಯದಿದೆ. ಇದು ಒಂದು ಕೇಳಿ, ಇದರಲ್ಲಿ ಕೂಡ ನಿಮಗೆ ಹೇಳಿದ್ದೀನಿ ನಾನು. ಈ ಒಂದು ಇದರಲ್ಲಿ ಶಿವರಾತ್ರಿ ಒಳಗಡೆ ನೀವು ಯಾವಾಗಾರು ಶಿವರಾತ್ರಿ ಅಥವಾ ಅಮಾವಾಸ್ಯೆ ಯಾವಾಗಾರು ತೊಗೋಬೋದು. ಇದನ್ನು ವೀಕ್ಷಕರೇ ಈ ರೀತಿ ಮಂತ್ರ ಹೇಳ್ಕೊಂಡು, ಇದಕ್ಕೆ ನೀವು ಅಕ್ಕಿಕತ್ ಮಾಲೆ ಬೇಕಾಗುತ್ತೆ. ನಾನು ಸಾಕಷ್ಟು ಬಾರಿ ಹೇಳಿದ್ದೀನಲ್ವ, ಅಕ್ಕಿಕತ್ ಮಾಲೆ ಅಂದರೆ ಕಪ್ಪು ಮಣಿಗಳು ಬರುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಇಟ್ಕೊಂಡು ಹೇಳ್ಬೋದು. ಮತ್ತು ಇದು ಸಾಬರ ಮಂತ್ರ ಆಗಿರೋದ್ರಿಂದ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಅಂಜನ ಕಲ್ಲು ಅಂತ. ಆ ಅಂಜನ ಕಲ್ಲನ್ನ ಚೆನ್ನಾಗಿ ಪುಡಿ ಮಾಡಿ ಅದಕ್ಕೆ ಕೊಬ್ಬರಿ ಎಣ್ಣೆ ಅಥವಾ ನಾಟಿ ಹಸುವಿನ ತುಪ್ಪ ಮಿಕ್ಸ್ ಮಾಡಿ ನೀವು ಹಣೆಗಾರು ಹಚ್ಕೊಂಡು ಹೇಳ್ಬೋದು ಅಥವಾ ಕಣ್ಣಿಗಾರು ಹಚ್ಕೊಂಡು ಹೇಳ್ಬೋದು. ಇದನ್ನ ಕಣ್ಣಿಗೆ ಅಂದರೆ ಒಳಗಡೆ ಎಲ್ಲ ರೆಪ್ಪೆಗೆ ನಾವು ಹಾಕ್ಕೊಳ್ತೀವಲ್ವ, ಕಣ್ಣು ಕಪ್ಪು ಹಾಕ್ಕೊಳ್ತೀವಲ್ಲ ಹೆಣ್ಮಕ್ಳು, ಆ ರೀತಿಯಾಗಿ ಹಾಕ್ಕೋಬೋದು. ಮತ್ತು ಇಲ್ಲಾಂದರೆ
ಮೇಲಿನ ಹುಬ್ಬು ಗಚ್ಕೊಂಡು ಕೂಡ ಇದು ಹೇಳಿದಾಗ ಇನ್ನೂ ಬೇಗ ಕೆಲಸ ಆಗುತ್ತೆ. ಇದೊಂದು ವಿಶೇಷ ಸೂಚನೆ ನಿಮಗಿದು. ಈ ರೀತಿ ಮಾಡಿಕೊಂಡಾಗ ಏನಾಗುತ್ತೆ, ನಿಮಗೆ ಒಳ್ಳೆ ಅದ್ಭುತವಾಗಿ ಕೆಲಸ ಮಾಡುತ್ತೆ. ವೀಕ್ಷಕರೇ, ಹೀಗೆಲ್ಲದಕ್ಕೂ ನಿಮಗೊಂದು ಉತ್ತರನೂ ಸಿಕ್ಕಿದೆ. ಮತ್ತು ಈ ಮಂತ್ರ ಮಾಡಿದರೆ ನಿಮಗೆ ಅವ್ರು ಮಾಡಿರೋಂಥ ತೊಂದರೆಯಿಂದ ಪರಿಹಾರ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ಕೂಡ ನಾನು ಹೇಳಿದ್ದೀನಿ. ಅಂತ ಯಾರಿದ್ದಾರೋ, ಅಂತ ನೋವು ಪಡ್ತಾ ಇರೋರು, ಯಾರು ಆ ಥರ ತಂತ್ರ ಮಂತ್ರಕ್ಕೆ ಒಳಗಾಗಿ ನೋವು ಪಡ್ತಾ ಇದ್ದೀರಾ ಅಂಥವ್ರು ಇದಕ್ಕೆ ಯಾವುದೇ ರೀತಿ ಉಪದೇಶನೂ ಬೇಕಾಗಿಲ್ಲ, ದೀಕ್ಷೆನೂ ಬೇಕಾಗಿಲ್ಲ. ಇರೋದಿದ್ದರೆ ಮಾತ್ರ ಹೇಳ್ತೀನಿ, ಇಲ್ದಿರೋದಕ್ಕೆ ನಾನು ಏನು ಹೇಳಲ್ಲ. ನೋಡಿ, ಇದಕ್ಕೆ ಯಾವುದೇ ದೀಕ್ಷೆನೂ ಬೇಕಾಗಿಲ್ಲ, ಉಪದೇಶನೂ ಇದನ್ನು ಯಾರಾದರೂ ಮಾಡ್ಕೋಬೋದು. ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಯಾರಾದರೂ ಮಾಡ್ಕೋಬೋದು. ಇದನ್ನು ಮಾಡಿಕೊಂಡು ನಿಮ್ಮ ಇರೋವಂಥ ಏನು ಒಂದು ಕಷ್ಟ ಇದೆ, ತಂತ್ರದಿಂದ ಏನಿದೆ ಅದನ್ನು ದೂರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಯಾವುದೇ ಇದ್ರ ಬಗ್ಗೆ ಮಾತಾಡೋದಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಮತ್ತು ನೀವು ಒಂದು ಸರಿ ಇಲ್ಲಾಂದರೆ 2-3 ಸರಿ ಅದನ್ನು ನೋಡಿ. ಯಾಕೆ ಯಾವುದೇ ನೀವು ಗೊತ್ತಿಲ್ಲದೆ ಏನೋ ಹೇಳಿರ್ತೀರ, ಅದು ಬೇರೆ ಏನೋ ಅರ್ಥ ಆಗುತ್ತೆ. ಹಂಗಾಗಿ ಇಲ್ಲಿ ಯಾವುದೇ ರೀತಿ ಪುರುಷರು ಕೆಟ್ಟವರು ಅಂತ ಇಲ್ಲಿ ಯಾವುದೂ ನಾನು ಹೇಳಿಲ್ಲ ಅಂತ ಹೇಳ್ತಾ, ವೀಕ್ಷಕರೇ ಧನ್ಯವಾದಗಳು.